ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನಾವು ಹಿಂದಿನ ತರಗತಿಗಳಲ್ಲಿ ಭಾಗ 1, ಭಾಗ 2 ತ್ರಿಕೋನಮಿತಿಗೆ ಸಂಬಂಧಿಸಿದಂತೆ ಕಲಿತಿದ್ವಿ. ತ್ರಿಕೋನಮಿತಿಯ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಭಾಗ 1, ಭಾಗ 2 ನಾವು ನೋಡ್ಕೊಂಡಿದ್ದೀವಿ, ಕಲಿತಿದ್ದೀವಿ, ಆ ಲೆಕ್ಕಗಳನ್ನು ಮಾಡಿದ್ದೀವಿ. ಈಗ ಅದರ ಮುಂದುವರಿದಂತೆ ಇನ್ನೂ ಅದಕ್ಕೆ ಸಂಬಂಧಿಸಿದ ಲೆಕ್ಕಗಳನ್ನು ಬಿಡಿಸೋಣ. ಈಗ ಉದಾಹರಣೆ ತೆಗೆದುಕೊಳ್ಳಿ. ಉದಾಹರಣೆ 1, ಈ ಚಿತ್ರದಲ್ಲಿ ಕೊಟ್ಟಿದೆ ಚಿತ್ರ. ಇದಕ್ಕೆ ಸಂಬಂಧಿಸಿದಂತೆ ಇಲ್ಲೊಂದು ಲೆಕ್ಕ ಕೊಟ್ಟಿದೆ ನೋಡಿ. ಚಿತ್ರದಲ್ಲಿ ತೋರಿಸಿರುವಂತೆ sin A = 4/5, 5ನೇ 4 ಆದರೆ 2 tan A plus 3 secant A plus 4 secant A into cosecant A. ಇದರ ಬೆಲೆಯನ್ನು ಕಂಡುಹಿಡಿಯಬೇಕಾಗುತ್ತೆ ನಾವೀಗ. ಗೊತ್ತಾಯ್ತಾ? ಇದು ಬೆಲೆ ಕಂಡುಹಿಡಿಯಬೇಕೋ ಏನೋ ಆಮೇಲೆ ನೋಡೋಣ. ಮೊದಲನೇದಾಗಿ ನಾವಿಲ್ಲಿ ಇವು ಟ್ಯಾನ್ secant A into cosecant A ಇವುಗಳು ಬೇಕು ಅಂದರೆ ನಾವಿಲ್ಲಿ ತ್ರಿಭುಜದ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ, ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಇವುಗಳ ಬಗ್ಗೆ ನಾವು ತಿಳ್ಕೊಂಡ್ರೆ ಸರಿಯಾಗುತ್ತೆ ಅನಿಸುತ್ತೆ. ಏಕೆಂದರೆ ಒಂದ್ಸರಿ ಲೆಕ್ಕವನ್ನು ಓದೋಣ. ಚಿತ್ರದಲ್ಲಿ ತೋರಿಸಿರುವಂತೆ sin A = 4/5 ಆದರೆ 2 tan A plus 3 secant A plus 4 secant A into cosecant A ಇದರ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಿ, ನೀನೆ ಅನುಪಾತಗಳನ್ನು ಮಾತ್ರ ಬರೆದಿರಿ, ಬೇರೆ ಬೇರೆ ರೀತಿಯ ಅನುಪಾತಗಳನ್ನು ಬರೆದಿರಿ. ಅದು sin A, cos A, tan A, cosecant A, secant A ಮತ್ತು cos A. ಈಗ ಅವುಗಳ ಆಧಾರದ ಮೇಲೆ ಈಗ ಏನು ಕೊಟ್ಟಿರ್ತಾರೆ ಇವುಗಳನ್ನು ಬೆಲೆಗಳನ್ನು ಕಂಡುಹಿಡಿಯಬೇಕಾಗತ್ತೆ. ಈಗ ತ್ರಿಭುಜವನ್ನು ಒಂದ್ಸರಿ ಗಮನಿಸಿ. ABC ಒಂದು ಲಂಬಕೋನ ತ್ರಿಭುಜ. ಇಲ್ಲಿ AC ವಿಕರ್ಣ. ಇದು 5 ಅಂತ ತಗೊಂಡಿದ್ದೀವಿ. ಯಾಕೆಂದ್ರೆ sin A = 4/5 ಕೊಟ್ಟಿದ್ದಾರೆ. sin ಅನುಪಾತ ಏನು? ಅಭಿಮುಖ ಬೈ ವಿಕರ್ಣ, ಆಪೋಸಿಟ್ ಸೈಡ್ ಬೈ ಹೈಪಾಟನ್ಯೂಸ್. ಇಲ್ಲಿ 4 ಯಾವುದು ತಗೋಬೇಕು? ಇಲ್ಲಿ ಥೀಟಾ ಕೋನ ಏನು ಥೀಟಾ ಅಂತ ತಗೊಂಡಿದ್ರೆ ಇದಕ್ಕೆ ಅಭಿಮುಖ ಭಾಗ ಯಾವುದು? BC. ಇದಕ್ಕೆ 4 ಕೊಟ್ಟಿದ್ದೀವಿ. ಅಭಿಮುಖ ಬೈ ವಿಕರ್ಣ ಅಂದ್ರೆ 5. ವಿಕರ್ಣ 5 ಯಾವುದು? AC. ಸೈನಿಗೆ ಕೊಟ್ಟಿರುವಂತೆ ನಾವು ಅನುಪಾತಗಳನ್ನ ಬೆಲೆಗಳನ್ನು ಕಂಡಿದ್ದೀವಿ. ಇನ್ನು ಬೇಕಾಗಿರೋದು ಯಾವುದು ಅಂದ್ರೆ ಪಾರ್ಶ್ವಬಾಹುವಿನ ಅಳತೆ ಕೊಟ್ಟಿಲ್ಲ, ನಾವು ಅದನ್ನ ಕಂಡುಹಿಡಿಯಬೇಕು. ಕಂಡುಹಿಡಿಯೋಣವಾ? ಬರ್ಕೊಳ್ಳಿ. ಈಗ ಇಲ್ಲಿ ಮೊದಲನೇದಾಗಿ ನಾವು ಪೈಥಾಗೊರಸ್ನ ಪ್ರಮೇಯವನ್ನ ಅನ್ವಯಿಸಬೇಕು ಬಳಸಿಕೊಂಡು. ನಂತರದಲ್ಲಿ ಈ ಏನು tan A, secant A ಮತ್ತು cosecant A ಈ 3 ಅನುಪಾತಗಳನ್ನು ನಾವು ಬರ್ಕೊಂಡು ನಂತರದಲ್ಲಿ ಇದನ್ನು ತೆಗೆದುಕೊಂಡು ಇದಕ್ಕೆ ಬೆಲೆಗಳನ್ನು ಆದೇಶಿಸಿ ಸಂಕ್ಷೇಪಿಸಿದರೆ ಇದರ ಬೆಲೆ ಬರುತ್ತದೆ. ನೋಡೋಣ. ಈಗ ತ್ರಿಭುಜ ಯಾವ ತ್ರಿಭುಜ? ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜ ABCD. ಯಾವ ಕೋನ 90 ಡಿಗ್ರಿ ಇದೆ? ಕೋನ B. ಇದು 90 ಡಿಗ್ರಿ ಇದೆ. ಮತ್ತು ಯಾವ ಕೋನವನ್ನ ಲಘು ಕೋನವಾಗಿ ತೆಗೆದುಕೊಂಡಿದ್ದೀವಿ? ಕೋನ A = ಥೀಟಾ. ಇದು ಲಘು ಕೋನವಾಗಿದೆ. ಲಘು ಕೋನ, ಸರಿನಾ? ಈಗ ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ಬರೆಯೋಣ. ಈ ವಿಕರ್ಣದ ಮೇಲಿನ ವರ್ಗ AC² = ಉಳಿದ ಎರಡು ಬಾಹುಗಳ ಮೇಲಿನ ವರ್ಗ AB² plus
BC ಸ್ಕ್ವೇರ್. ಯಾಕೆ ಇದನ್ನು ಬರೆದಿದ್ದೀವಿ? ಪೈಥಾಗೊರಸ್ನ ಪ್ರಮೇಯ, ಅದರ ಪ್ರಕಾರ, ಪ್ರಮೇಯದ ಪ್ರಕಾರ, ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ ನಾವಿದನ್ನ ಬರೆದಿದ್ದೀವಿ. ಈಗ ನಾವಿಲ್ಲಿ ಎ ಸಿ, ಎ ಬಿ ಮತ್ತು ಬಿ ಸಿ ಬೆಲೆಗಳನ್ನು ಕಂಡುಹಿಡಿಯಬೇಕಾದ್ರೆ ಯಾವ್ದು ಕೊಟ್ಟಿದ್ದಾರೆ ನೋಡಿ, ಎ ಸಿ ಕೊಟ್ಟಿದ್ದಾರೆ, ಬಿ ಸಿ ಕೊಟ್ಟಿದ್ದಾರೆ, ಎ ಸಿ ಮತ್ತು ಬಿ ಸಿ. ಎ ಬಿಯನ್ನು ಕಂಡುಹಿಡಿಯಬೇಕು. ಎ ಬಿ ಅಂದರೆ ಪಾರ್ಶ್ವಭಾವ, ಎ ಸಿ ಸ್ಕ್ವೇರ್ ಅಂದರೆ 5 ಸ್ಕ್ವೇರ್. ಎ ಬಿ ಗೊತ್ತಿಲ್ಲ ಹಾಗೆ ಬರೆದಿದ್ದೀವಿ, ಪ್ಲಸ್ ಬಿ ಸಿ ಅಂದರೆ 4 ಸ್ಕ್ವೇರ್. 5 ಸ್ಕ್ವೇರ್ ಅಂದರೆ 5 5 25, 5ಅನ್ನು 2 ಸಾರಿ ಗುಣಿಸಬೇಕು. ಎ ಬಿ ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್, 4ರ ವರ್ಗ 16. ಈಗ 16ನ್ನ ಎಡಭಾಗಕ್ಕೆ ಬರೆಯಬೇಕು. 25 ಮೈನಸ್ 16 ಈಕ್ವಲ್ಸ್ ಎ ಬಿ ಸ್ಕ್ವೇರ್. ಈಗ ಇಲ್ಲಿ ನೋಡಿ, 25ರಲ್ಲಿ 16ನ್ನ ಕಳೆಯಿರಿ, ಎಷ್ಟಾಗತ್ತೆ? 9. 9 ಸಮ ಎ ಬಿ ಸ್ಕ್ವೇರ್. ಈಗ ಎರಡೂ ಭಾಗದಲ್ಲಿ ವರ್ಗಮೂಲ ಚಿಹ್ನೆಯನ್ನು ತೆಗೆದುಕೊಳ್ಳೋಣ. ಸ್ಕ್ವೇರ್ ರೂಟ್ ಆಫ್ 9 ಸಮ ಸ್ಕ್ವೇರ್ ರೂಟ್ ಆಫ್ ಎ ಬಿ ಸ್ಕ್ವೇರ್. ಇಲ್ಲಿ ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ರೂಟ್ 9ರ ಬೆಲೆ 3. 3 ಸಮ ಎ ಬಿ, ಅಥವಾ ಎ ಬಿಯ ಬೆಲೆ 3 ಯೂನಿಟ್ಗಳು. 3 ಯೂನಿಟ್, 3 ಏಕಮಾನ. ಆದ್ದರಿಂದ ನಮೀಗ ಪಾರ್ಶ್ವಭಾವ ಗೊತ್ತಾಯಿತು, ಇದರ ಬೆಲೆ 3. ಈಗ 4 3 5 ಬೆಲೆ ಗೊತ್ತಾಗಿದೆ ಬಾಹುಗಳದ್ದು. ಆ ಬಾಹುಗಳ ಬೆಲೆಗಳನ್ನು ಬಳಸಿಕೊಂಡು ನಾವು ಕೊಟ್ಟಿರುವಂತಹ ಯಾವುದು 2 tan A ಪ್ಲಸ್ 3 secant A ಪ್ಲಸ್ 4 secant A ಇಂಟು cosecant A, ಇದರ ಬೆಲೆಯನ್ನು ಕಂಡುಹಿಡಿಯಬೇಕು. ಕಂಡುಹಿಡಿಯೋಣ. ಇದನ್ನು ಬರ್ಕೊಳ್ಳಿ ಫಸ್ಟ್. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನಮಗೆ ಇಲ್ಲಿ ಇದರ ಬೆಲೆಯನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ ಇಲ್ಲಿ ಟ್ಯಾನ್ ಎ, ಸೆಕೆಂಡ್ ಎ ಮತ್ತು ಕೊಸೆಕೆಂಡ್ ಎ ಈ 3 ಬೆಲೆಗಳನ್ನು ಕಂಡುಹಿಡಿದ್ರೆ ಸಾಕು. ಆದರೆ ಸೈನ್ ಎ ಕೊಟ್ಟಿದ್ದಾರೆ, ಹಾಗೆ ಒಂದು ಸಾರಿ ಸುಮ್ಮನೆ ಬರೀತೇನೆ. ಈಗ ನೋಡಿ, ಸೈನ್ ಎ ಈಕ್ವಲ್ಸ್ 4/5. ಇದೇನು ದತ್ತ, ಗಿವನ್, ಅವರೇ ಕೊಟ್ಟಿದ್ದಾರೆ. ಈಗ ನಮಗೆ ಬೇಕಾಗಿರುವುದು ಟ್ಯಾನ್ ಎ. ಟ್ಯಾನ್ ಎ ಅಂದರೆ ಅಭಿಮುಖ ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಇಲ್ಲಿ ಅಭಿಮುಖ ಬಾಹು ಅಂದ್ರೆ ಯಾವುದು? ಥೀಟಾಕ್ಕೆ, ಎ ಕೋನಕ್ಕೆ ಅಭಿಮುಖ ಬಾಹು ಯಾವುದು? BC ಬೈ ಪಾರ್ಶ್ವಬಾಹು AB. ಇಲ್ಲಿ BC ಯ ಬೆಲೆ ಎಷ್ಟಿದೆ? 4 ಬೈ AB ಯ ಬೆಲೆ ಈಗ ತಾನೇ ಕಂಡಿದ್ವಿ, ಅದು 3 ಆಗಿದೆ. ಇಲ್ಲಿ ಬರೆಯೋಣ 3. ನಮಗೆ ಬಂತು ಟ್ಯಾನ್ ಎ. ಈಗ ಮುಂದೆ ಯಾವ ಕಂಡುಹಿಡಿಯೋಣ? ಸೆಕೆಂಡ್ ಎ. ಸೆಕೆಂಡ್ ಎನ ಅನುಪಾತ ನೆನಪಿದೆಯಾ? ಎಸ್, ನೆನಪು ಮಾಡ್ಕೊಳ್ಳಿ. ಮೊದಲನೇದಾಗಿ ಯಾವ್ದು ಬರೀಬೇಕು? ವಿಕರ್ಣ ಬೈ ಪಾರ್ಶ್ವಬಾಹು ಈಕ್ವಲ್ಸ್ ವಿಕರ್ಣ ಅಂದ್ರೆ ಯಾವುದು? AC ಬೈ ಪಾರ್ಶ್ವಬಾಹು AB. AB ಪಾರ್ಶ್ವಬಾಹು ಆಗಿದೆ. AC ಅಂದ್ರೆ
5 ಹಾಗೆ ಎ ಬಿ ಅಂದರೆ 3 5/3 ಇದು ಸೆಕೆಂಡ್ ಎನ ಬೆಲೆ ಆಗಿದೆ. ನೆಕ್ಸ್ಟ್ ಯಾವುದು ಕೊಸೆಕೆಂಡ್ ಎ ಮತ್ತೆ ಇದೆ, ಒಮ್ಮೆ ಕಂಡುಹಿಡಿದ್ರೆ ಸಾಕು, ಅದನ್ನೇ ಬೆಲೆಯನ್ನ ಬಳಸ್ಕೊಳ್ತೀವಿ. ಈಗ ಉಳಿದಿರೋದು ಕೊಸೆಕೆಂಡ್ ಎ. ಕೊಸೆಕ್ ಎ ಇದು ಯಾವುದರ ವ್ಯುತ್ಕ್ರಮ? ಸೈನ್ನ ವ್ಯುತ್ಕ್ರಮ. ಸೈನ್ ಎ ಇದೆ, ಸೈನ್ ಎ ಅಂದ್ರೆ ಆಪೋಸಿಟ್ ಬೈ ಹೈಪಾಟಿನ್ಯೂಸ್, ಅಭಿಮುಖ ಬೈ ವಿಕರ್ಣ. ಇಲ್ಲಿ ಕೊಸೆಕೆಂಡ್ ವಿಕರ್ಣ ಬೈ ಅಭಿಮುಖ ಬಾಹು. ಯಾವುದಿದೆ ವಿಕರ್ಣ ಅಂದ್ರೆ ಎ ಸಿ ಇದೆ. ಎ ಬಿ ಸಿಯಲ್ಲಿ ಎ ಸಿ ಏನಾಗಿದೆ? ವಿಕರ್ಣವಾಗಿದೆ. ಅಭಿಮುಖ ಬಾಹು ಬಿ ಸಿ ಅಭಿಮುಖ ಬಾಹುವಾಗಿದೆ. ಎ ಸಿಯ ಬೆಲೆ 5 ಹಾಗೆ ಬಿ ಸಿಯ ಬೆಲೆ 4. ರೀತಿಯ ಮಕ್ಕಳೇ ಇಲ್ಲಿ ನೋಡಿ, ಕೊಸೆಕೆಂಡ್ ಎ ಇದರ ಅನುಪಾತ 5/4. ಈ ರೀತಿ ಅನುಪಾತಗಳನ್ನು ಕಂಡುಹಿಡಿದ ನಂತರ ನಾವು ಇವುಗಳಲ್ಲಿ ಟ್ಯಾನ್ ಎ, ಸೆಕೆಂಡ್ ಎ ಇಂಟು ಕೊಸೆಕೆಂಡ್ ಎ ಈ ಬೆಲೆಗಳನ್ನು ಆದೇಶಿಸಿ ನಂತರ ಸಂಕ್ಷೇಪಿಸಿದಾಗ ಅದರ ಬೆಲೆ ನಮಗೆ ಸಿಗುತ್ತದೆ. ಇದನ್ನು ಬರ್ಕೊಳ್ಳಿ. ಅದು ಹೇಗೆ ಅಂತ ಮುಂದೆ ನೋಡೋಣ. ಇದು ಸುಲಭ ಇದೆಯಲ್ಲ. ಈಗ ಇದರ ಬೆಲೆಯನ್ನು ಕಂಡುಹಿಡಿಯೋಣ. ಇದನ್ನು ಬರ್ಕೊಳ್ಳಿ. ಈಗ ಕನ್ಸಿಡರ್ ತೆಗೆದುಕೊಂಡಾಗ ಯಾವುದು? 2 ಟ್ಯಾನ್ ಎ ಪ್ಲಸ್ 3 ಸೆಕೆಂಡ್ ಎ ಪ್ಲಸ್ 4 ಸೆಕೆಂಡ್ ಎ ಇಂಟು ಕೊಸೆಕ್ ಎ ಸೆಕೆಂಡ್ ಎ ಸಮ 2 ಇಂಟು ಟ್ಯಾನ್ ಎ. ಟ್ಯಾನ್ ಎ ನ ಬೆಲೆ ಎಷ್ಟು? 4/3 ಪ್ಲಸ್ 3 ಇಂಟು ಸೆಕೆಂಡ್ ಎ ನ ಬೆಲೆ 5/3 ಪ್ಲಸ್ 4 ಇಂಟು ಸೆಕೆಂಡ್ ಎ ಇಂಟು 5/3 ಇಂಟು ಕೊಸೆಕೆಂಡ್ ಎ 5/4 ಈಗ ನೋಡಿ ಎಲ್ಲ ಗುಣಿಸಿದೆ ಸಮ. ಈಗ 4 2 8/3 ಅಂಶ ಇದು ಸೇರಿದ ಹೊಂದಿರುತ್ತೆ. 8 1 8/3 ಆಗುತ್ತೆ. ಪ್ಲಸ್ ಇಲ್ಲಿ ನೋಡಿ 3 1 3 3 1 ಕ್ಯಾನ್ಸಲ್. ಈಗ ಉಳಿದು 5 ಮಾತ್ರ. ಹಾಗೆ ಬರೆಯೋಣ 5 ಪ್ಲಸ್ ಇಲ್ಲಿ ನೋಡಿ 4 ಇಂಟು 5/3 ಇಂಟು 5/4 ಗಮನಿಸಿರಾ? 4 ಇಂಟು 5/3 ಇಂಟು 5/4 ಇಲ್ಲಿ ಇಂಟು ಇರೋದ್ರಿಂದ ಗುಣಿಸಿರುವುದರಿಂದ 4 ಮತ್ತು 4 ಸಮ ಅಂಕೆಗಳು ಅಂಶ ಮತ್ತು ಛೇದದಲ್ಲಿದೆ, ಅದು ಕ್ಯಾನ್ಸಲ್ ಆಗುತ್ತೆ. 4 ಮುಂದೆ 4 ಮುಂದೆ. ಇನ್ನು ಉಳಿದು ಅಂಶದಲ್ಲಿ 5 ಇಂಟು 5 25/3. ಈಗ ನಾವು ಇದನ್ನ ಸಂಕ್ಷೇಪಿಸಬೇಕಾಗುತ್ತೆ. ಛೇದ ಏನಿಲ್ಲ ಅಂದ್ರೆ ಬಂದಿರುತ್ತೆ. ಈಗ 8/3 ಪ್ಲಸ್ 5/1 ಪ್ಲಸ್ 25/3 ಇವುಗಳಿಗೆ ಲಾಸ ಆಗಿದ್ರೆ 3 1 3ಕ್ಕೆ ಲಾಸ 3 ಆಗಿರುತ್ತೆ. ಈಗ ಈ ಲಾಸಹ ಏನಿದೆ ಛೇದದಲ್ಲಿ 3, ಇದನ್ನ ನೀವು 3 ಛೇದಗಳಿಂದ ಭಾಗಿಸಬೇಕಾಗತ್ತೆ. ಅಥವಾ 5ನೇ ತರಗತಿಯಲ್ಲಿ ನಾವು ಹೀಗೆ ಮಾಡಿರ್ತೀವಿ, 8 3 ಇಂಟು 3
ಇಲ್ಲೇ ಬರ್ತದೆ 1 ಮೂರನೇ 3 5 ಮೂರನೇ 15 ಪ್ಲಸ್ ಈ 3 ಕ್ಯಾನ್ಸಲ್ ಆಗುತ್ತೆ, ಅದಕ್ಕೆ 3 ಒಂದೇ 3 ಇನ್ನು ಉಳಿದು 25. ಇಲ್ಲಿ ಎಷ್ಟಾಗುತ್ತೆ ನೋಡಿ 25 25 ಪ್ಲಸ್ 15 40 ಪ್ಲಸ್ 8 48 48 ಬೈ 3 ಬಾಕ್ಸಿ 3 ಒಂದೇ 316 48 ಎಷ್ಟಾಯಿತು ಇಲ್ಲಿ 16. ಇದರ ಬೆಲೆ ಎಷ್ಟು 2 tan A plus 3 secant A plus 4 secant A into 6 secant A. ಇದರ ಬೆಲೆ 16. ಸುಲಭ ಇದೆಯಲ್ಲ. Therefore 2 tan A plus 3 secant A plus 4 secant A into cosecant A equals 16. ಪ್ರೀತಿಯ ವಿದ್ಯಾರ್ಥಿಗಳು, ಪುನಃ ಮತ್ತೊಂದು ಉದಾಹರಣೆನ ನೋಡೋಣ. ಈಗ ನೋಡಿ ಉದಾಹರಣೆ 2. ತ್ರಿಭುಜ ACBಯಲ್ಲಿ AB ಈಕ್ವಲ್ಸ್ 29 ಮಾನಗಳು, BC ಈಕ್ವಲ್ಸ್ 21 ಮಾನಗಳು ಮತ್ತು ABC ಕೋನ ABC ನೋಡಿ ಯಾವ ಕೋನ B ಕೋನ ABC ಈಕ್ವಲ್ಸ್ ಥೀಟಾ. ಆದರೆ ಇವುಗಳ ಬೆಲೆ ಕಂಡುಹಿಡಿಯಿರಿ. ಯಾವುದರ ಬೆಲೆ ಇಲ್ಲಿ ಕೊಟ್ಟಿದ್ದಾರೆ. ಒಂದನೇದು cos ಸ್ಕ್ವೇರ್ ಥೀಟಾ ಪ್ಲಸ್ sin ಸ್ಕ್ವೇರ್ ಥೀಟಾ, ಎರಡನೇದಾಗಿ cos ಸ್ಕ್ವೇರ್ ಥೀಟಾ ಮೈನಸ್ sin ಸ್ಕ್ವೇರ್ ಥೀಟಾ. ಈಗ ನೋಡಿ ತ್ರಿಭುಜ ABCಯನ್ನ ಬರೆಯೋಣ. ಇಲ್ಲಿ ನಾವು ಏನಪ್ಪಾ ಅಂತಂದ್ರೆ ಚಿತ್ರ ಅವರೇ ಕೊಟ್ಟಿದ್ದಾರೆ, ಇಲ್ಲಿ ಥೀಟಾ ಕೊಟ್ಟಿದ್ದಾರೆ, ಬಿ ಕೋನ ಥೀಟಾ, ಇದು ಲಘು ಕೋನ. ಹಾಗಾಗಿ ಇಲ್ಲಿ ಸಿ ಕೋನ 90 ಡಿಗ್ರಿ ಆಗಿದೆ. ಚಿತ್ರ ಪುಸ್ತಕದಲ್ಲಿ ಅವರೇ ಕೊಟ್ಟಿದ್ದಾರೆ. ಈಗ ನೋಡಿ ವಿಕರ್ಣ AB, ಪಾರ್ಶ್ವಭಾಗು BC ಅಂಡ್ ಅಭಿಮುಖ ಬಾಹು AC. ಇಲ್ಲಿ 29 ಮಾನಗಳು AB ಕೊಟ್ಟಿದ್ದಾರೆ, ಹಾಗೆ BC 21 ಮಾನಗಳು ಕೊಟ್ಟಿದ್ದಾರೆ. ನಾವೀಗ ಫಸ್ಟ್ ಕಂಡುಹಿಡಿಯಬೇಕಾದ್ರೆ AC, ನಂತರ ಇವನ್ನ cos ಮತ್ತು sin ಬೆಲೆ ಕಂಡುಹಿಡ್ಕೊಂಡು ನಂತರ ಅದಕ್ಕೆ ಆದೇಶಿಸಿ ಅವುಗಳ ಬೆಲೆಯನ್ನ ಕಂಡುಹಿಡಿಯೋಣ. ಈಗ ನೋಡಿ ಕೊಟ್ಟಿರುವ ತ್ರಿಭುಜ ಯಾವ ತ್ರಿಭುಜ? ಲಂಬ ಕೋನ ತ್ರಿಭುಜ ACBಯಲ್ಲಿ ಮೊದಲನೇದಾಗಿ ನಾನು ಸಿ ಕೋನ ಕೊಟ್ಟಿರೋದು ಚಿತ್ರದಲ್ಲಿ, ಹಾಗಾಗಿ ಸಿ ಕೋನ 90 ಡಿಗ್ರಿ ಆಗಿದೆ. ಹಾಗೆ ಲಘು ಕೋನ ಯಾವುದು? ಬಿ ಕೋನ ಥೀಟಾ ಅಂದ್ರೆ ಲಘು ಕೋನ. ಈಗ ಲಘು ಕೋನ ಥೀಟಾ ಬಿ ಕೋನ ಆಗಿದೆ. ಹಾಗಾಗಿ ಇದಕ್ಕೆ ಅಭಿಮುಖ ಬಾಹು ಯಾವುದು? AC, ಇದಕ್ಕೆ ಪಾರ್ಶ್ವಬಾಹು BC. ಮೊದಲನೇದಾಗಿ ನಾವು ಈ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ, AC ಬಾಹುವಿನ ಬೆಲೆ. ಹಾಗಾಗಿ ಪೈಥಾಗರಸ್ನ ಪ್ರಮೇಯವನ್ನ ಬಳಸಿಕೊಳ್ಳೋಣ. ಈಗ ನೋಡಿ ವಿಕರ್ಣದ ಮೇಲಿನ ವೃತ್ತ AB ಸ್ಕ್ವೇರ್ ಈಕ್ವಲ್ಸ್ ಉಳಿದೆರಡು ಬಾಹುಗಳ ಮೇಲಿನ ವೃತ್ತಗಳ ಮೊತ್ತ BC ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್. AB ಅಂದ್ರೆ 29 ಹೋಲ್ ಸ್ಕ್ವೇರ್ ಬಿಕಾಸ್ BC 21 ಹೋಲ್ ಸ್ಕ್ವೇರ್ ಪ್ಲಸ್ AC ಗೊತ್ತಿಲ್ಲ, ಕಂಡುಹಿಡಿಯಬೇಕು. AC ಸ್ಕ್ವೇರ್ ಹಾಗೆ ಬರೆಯೋಣ. ಈಗ ನೋಡಿ 29 ಹೋಲ್ ಸ್ಕ್ವೇರ್ ಈಕ್ವಲ್ಸ್ 21 ಹೋಲ್ ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್. ಮುಂದೆ ಎಡಭಾಗಕ್ಕೆ ತೆಗೆದುಕೊಳ್ತೀನಿ. 29 ಹೋಲ್ ಸ್ಕ್ವೇರ್ ಮೈನಸ್ 21 ಹೋಲ್ ಸ್ಕ್ವೇರ್ ಈಕ್ವಲ್ಸ್ AC ಸ್ಕ್ವೇರ್. ನಿಮಗೆ AC ಅಷ್ಟೇ ಬೇಕು ಅಂದರೆ ಬಲಭಾಗಕ್ಕೆ ವರ್ಗಮೂಲವನ್ನು ಕಳಿಸಬೇಕು. 21 ಹೋಲ್ ಸ್ಕ್ವೇರ್ ಅಂದರೆ ಎರಡು ಭಾಗಕ್ಕೂ ವರ್ಗಮೂಲ ತೆಗೆದುಕೊಂಡ್ರೆ ಸರಿ. ತೆಗೆದುಕೊಳ್ಳೋಣ. ಇಲ್ಲಿ ನೋಡಿ ಈಗ ಎರಡು ಭಾಗಕ್ಕೆ ಎಡಭಾಗ ಮತ್ತು ಬಲಭಾಗದಲ್ಲಿ ವರ್ಗಮೂಲದ ಚಿಹ್ನೆಯನ್ನು ತೆಗೆದುಕೊಂಡಿದೆ. ಹಾಗಾಗಿ ಇಲ್ಲಿ ಸ್ಕ್ವೇರ್ ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಉಳಿದು ಸ್ಕ್ವೇರ್ ರೂಟ್ ಆಫ್ 29 ಹೋಲ್ ಸ್ಕ್ವೇರ್ ಮೈನಸ್ 21 ಹೋಲ್ ಸ್ಕ್ವೇರ್.
ಇದು ವರ್ಗಗಳನ್ನ ಕಂಡುಹಿಡಿಬೇಕು. ಆಮೇಲೆ ಅವುಗಳನ್ನ ಕಳೆದು ವರ್ಗಮೂಲವನ್ನು ಬರೆಯಬೇಕು. ಇಲ್ಲ ಇನ್ನೊಂದು ಸುಲಭ ವಿಧಾನ ಅಂದರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ರೂಪದಲ್ಲಿದೆ ಐಡೆಂಟಿಟಿ, ಆ ರೀತಿಯೂ ಬರೀಬಹುದು. ಈಗ ನೋಡಿ ನಾನು ಈಗ ಬರೀತೀನಿ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, ಇದನ್ನು a ಪ್ಲಸ್ b ಇಂಟು a ಮೈನಸ್ b ಥರ ಬರೀಬಹುದು. 29 ಪ್ಲಸ್ 21 ಇಂಟು 29 ಮೈನಸ್ 21 ಈಕ್ವಲ್ಸ್ ಈಸಿ. ಕನ್ಫ್ಯೂಷನ್ ಬೇಡ. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಯಾವ ಥರ ಇದೆಯೋ ಹಾಗೆ ಬರೀತೀವಿ. a ಪ್ಲಸ್ b ಇಂಟು a ಮೈನಸ್ b ಇದು ಒಂದು ವಿಧಾನ. ಇಲ್ಲ ಅಂದರೆ 29 ಹೋಲ್ ಸ್ಕ್ವೇರ್ನ ವರ್ಗ ಬರೀರಿ, 21 ಹೋಲ್ ಸ್ಕ್ವೇರ್ ಇದರ ವರ್ಗ ಬರೀರಿ, ಅವೆರಡನ್ನ ಕಳೀರಿ. ಈಗ ಹೇಳಿ ಇದರ ಸಂಕ್ಷಿಪ್ತ ರೂಪ ಎಷ್ಟಾಗುತ್ತೆ ಹೇಳ್ಬೋದಾ? ಟ್ರೈ ಮಾಡಿ. ಎಷ್ಟಾಗುತ್ತೆ? ಎಸ್ 29 ಪ್ಲಸ್ 21 ಈಗ ಬರ್ಕೋಬೇಕು. ಎಷ್ಟಾಗುತ್ತೆ ಅಂದರೆ 50 ಆಗುತ್ತೆ. ಇಂಟು ಇದೆ ಮತ್ತು ನಂತರ ಇವೆರಡು ಕೂಡಿದ್ವಿ 55 ಗೊತ್ತಾಯ್ತಲ್ಲ. ಎಸ್ ಇಂಟು 29 ಮೈನಸ್ 21 ಕಳೀರಿ 8 ಈಕ್ವಲ್ಸ್ AC. ಈಗ ಸ್ಕ್ವೇರ್ ರೂಟ್ ಆಫ್ 50 ಇಂಟು 8 8 400 50 ಇಂಟು 8 400 ಸಮ AC. ಸ್ಕ್ವೇರ್ ರೂಟ್ ಆಫ್ 400 ಅಂದರೆ ಎಷ್ಟಾಗುತ್ತೆ ಮಕ್ಕಳೇ? 20 20ರ ವರ್ಗ 400 400ರ ವರ್ಗಮೂಲ 20. AC ಅಂದರೆ 20 AC ಸಮ 20 ಯೂನಿಟ್. ಕನ್ನಡದಲ್ಲಿ ಏನಂತ ಕರಿತೀವಿ? ಏಕಮಾನಗಳು. 20 ಏಕಮಾನಗಳು. ಅದರಲ್ಲಿ ಬರೆಯೋಣ. ಇದು ಕಂಡುಹಿಡಿದಿದ್ದೀವಿ. ಆದ್ದರಿಂದ ಇಲ್ಲಿ 20 ಇಲ್ಲಿ ಬರೀತೀನಿ. 20 ಬರ್ತೀನಿ. ಈಗ ನಾವು cos ಸ್ಕ್ವೇರ್ ಪ್ಲಸ್ sin ಸ್ಕ್ವೇರ್ ಥೀಟಾ, cos ಸ್ಕ್ವೇರ್ ಥೀಟಾ ಪ್ಲಸ್ sin ಸ್ಕ್ವೇರ್ ಥೀಟಾ, cos ಸ್ಕ್ವೇರ್ ಥೀಟಾ ಮೈನಸ್ sin ಸ್ಕ್ವೇರ್ ಥೀಟಾ ಇವುಗಳನ್ನ ಬೆಲೆಗಳನ್ನು ಕಂಡುಹಿಡಿಯಬೇಕು. ಅದಕ್ಕಿಂತ ಮೊದಲಿಗೆ sin ಮತ್ತು cos ನ ಬೆಲೆನ ಕಂಡುಹಿಡಿಯಬೇಕಾಗುತ್ತೆ. ಈಗ ನೋಡಿ ನಾನೀಗ sin ಥೀಟಾ ಇದರ ಬೆಲೆಯನ್ನ ಕಂಡುಹಿಡಿಯೋಣ. sin ಥೀಟಾ ಈಕ್ವಲ್ಸ್ ಅಭಿಮುಖ ಬಾಹು by ವಿಕರ್ಣ, opposite side by hypotenuse. ಯಾವುದಿದೆ opposite side? ಥೀಟಾಕ್ಕೆ opposite side AC. AC by ವಿಕರ್ಣ AB. AC ಅಂದ್ರೆ 20 ನೋಡಿ. AC ಅಂದ್ರೆ 20 by AB 29. ಈಗ ಬೇಕಾಗಿರೋದು cos ಥೀಟಾ. cos ಥೀಟಾ ಈಕ್ವಲ್ಸ್ ಪಾರ್ಶ್ವಬಾಹು ಬೈ ವಿಕರ್ಣ. ಅಂದ್ರೆ ಇಂಗ್ಲಿಷಲ್ಲಿ ಏನಂತ ಕರಿತೀವಿ? ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನ್ಯೂಸ್. ಈಗ ನೋಡಿ ಪಾರ್ಶ್ವಬಾಹು ಬೈ ವಿಕರ್ಣ. ಇಲ್ಲಿ ನೋಡಿ ಚಿತ್ರದಲ್ಲಿ ಪಾರ್ಶ್ವಬಾಹು ಅಂದ್ರೆ ಯಾವುದು? BC or CB ಬೈ ವಿಕರ್ಣ AB. ಅವುಗಳ ಬೆಲೆಯನ್ನು ಈಗ ಬರೆಯೋಣ. BC ಯ ಬೆಲೆ 21 ಬೈ AB ಯ ಬೆಲೆ 29. ಈಗ ನೋಡಿ ನಮಗೆ sin ಥೀಟಾ ಮತ್ತೆ cos ಥೀಟಾ ಇವುಗಳನ್ನ ಕಂಡುಹಿಡ್ಕೊಂಡಿವಿ. ಈಗ ನಾವು sin cos ಸ್ಕ್ವೇರ್ ಥೀಟಾ ಪ್ಲಸ್ sin ಸ್ಕ್ವೇರ್ ಥೀಟಾ ಮತ್ತೆ cos ಸ್ಕ್ವೇರ್ ಥೀಟಾ ಮೈನಸ್ sin ಸ್ಕ್ವೇರ್ ಥೀಟಾ ಇವುಗಳ ಬೆಲೆಯನ್ನ ಕಂಡುಹಿಡಿಯಬೇಕು. ಈಗ ಇದನ್ನ ಬರ್ಕೊಳ್ಳಿ, ನಂತರ ಒಂದೊಂದಾಗಿ ಅವನ್ನ ಕಂಡುಹಿಡಿಯೋಣ. ಈಗ ನಾವು ಒಂದನೆಯದನ್ನ
ಕಂಡುಹಿಡಿಯೋಣ. ಒಂದರ ಬೆಲೆ ಕಾಸ್ ಸ್ಕ್ವಯರ್ ಥೀಟಾ ಪ್ಲಸ್ ಸೈನ್ ಸ್ಕ್ವಯರ್ ಥೀಟಾ ಈಕ್ವಲ್ಸ್. ಈಗ ಕಾಸ್ ಸ್ಕ್ವಯರ್ ಥೀಟಾ ಅಂದ್ರೆ ಎಷ್ಟಿದೆ? 21/29 ಹೋಲ್ ಸ್ಕ್ವಯರ್ ಪ್ಲಸ್ ಸೈನ್ ಸ್ಕ್ವಯರ್ ಥೀಟಾ 20/29 ಹೋಲ್ ಸ್ಕ್ವಯರ್. ಯಾವುದು? ಕಾಸ್ ಸ್ಕ್ವಯರ್ ಥೀಟಾ, ಕಾಸ್ ಥೀಟಾ 21/29 ಸ್ಕ್ವಯರ್ ಇದೆ, ಸ್ಕ್ವಯರ್ ಮಾಡಿದ್ದೀವಿ. ಸೈನ್ ಥೀಟಾ ಬೆಲೆ 20/29 ಸ್ಕ್ವಯರ್ ಇದೆ, ಹಾಗಾಗಿ 20/29 ಹೋಲ್ ಸ್ಕ್ವಯರ್ ಬರೆದಿದ್ದೀವಿ. ಈಗ ಕಾಸ್ ಸ್ಕ್ವಯರ್ ಥೀಟಾ ಪ್ಲಸ್ ಸೈನ್ ಸ್ಕ್ವಯರ್ ಥೀಟಾ ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಈ ಸ್ಕ್ವಯರ್ಸ್ ಎರಡರ ಛೇದ ಮತ್ತು ಅಂಶಕ್ಕೆ ಎರಡಕ್ಕೂ ಅನ್ವಯಿಸುತ್ತೆ. ಹಾಗೆ ಬರೆಯೋಣ. 21 ಹೋಲ್ ಸ್ಕ್ವಯರ್ ಬೈ 29 ಹೋಲ್ ಸ್ಕ್ವಯರ್ ಪ್ಲಸ್ 20 ಹೋಲ್ ಸ್ಕ್ವಯರ್ ಬೈ 29 ಹೋಲ್ ಸ್ಕ್ವಯರ್. ನೋಡಿ ಈ ಪವರ್ ಎಕ್ಸ್ಪೋನೆಂಟ್ಸ್ ಘಾತಾಂಕ ಛೇದ ಮತ್ತು ಅಂಶ ಮತ್ತು ಛೇದ ಎರಡಕ್ಕೂ ಅನ್ವಯಿಸುತ್ತೆ, ಅಲ್ಲಿ ಬರೆದಿದೆ. ಪ್ಲಸ್ 20/29 ಹೋಲ್ ಸ್ಕ್ವಯರ್ ಅಲ್ಲಿ ಬರೆದಿದ್ದೀವಿ 20 ಸ್ಕ್ವಯರ್ ಬೈ 29 ಸ್ಕ್ವಯರ್. ಇದು ಯಾವ ರೀತಿ ಬರೆದಿದ್ದೀವಿ ಅಂದ್ರೆ ಘಾತಾಂಕದ 4ನೇ ನಿಯಮ, 5ನೇ ನಿಯಮ, ಐದನೇ ನಿಯಮ a/b whole to the power of m, a to the power of m by b to the power of m. ಈಗ ನೋಡಿ 21 ಅದಕ್ಕಿಂತ ಮೊದಲಾಗಿ ಛೇದ ಇದು ಭಿನ್ನರಾಶಿ, ಅಂಶ ಛೇದ ಭಿನ್ನರಾಶಿಗಳ ಸಂಕಲನ ನಮಗೆ ಗೊತ್ತಿದೆ. ಅದರ ಪ್ರಕಾರ ನಾವು ಛೇದಗಳ ಎರಡು ಛೇದ ಸಮ ಇದೆ, ಹಾಗಾಗಿ 29 ಹೋಲ್ ಸ್ಕ್ವಯರ್ನ ಹಾಗೆ ಬರೆದಿದ್ದೀನಿ. ಇವೆರಡಕ್ಕೂ ಲಾಸ 29 ಹೋಲ್ ಸ್ಕ್ವಯರ್. ಈಗ ಎರಡು ಛೇದ ಕ್ಯಾನ್ಸಲ್ ಆದರೆ ಉಳಿದು 21 ಹೋಲ್ ಸ್ಕ್ವಯರ್ ಪ್ಲಸ್ 29 ಹೋಲ್ ಸ್ಕ್ವಯರ್. 29 ಹೋಲ್ ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ, ಇನ್ನು ಉಳಿದು 20 ಹೋಲ್ ಸ್ಕ್ವಯರ್. 21 ಹೋಲ್ ಸ್ಕ್ವಯರ್ ಇದರ ವರ್ಗ 21 × 21 441 ಪ್ಲಸ್ 20 ಹೋಲ್ ಸ್ಕ್ವಯರ್ 20 × 20 400 ಆಗುತ್ತೆ, 400 400. 29 ಹೋಲ್ ಸ್ಕ್ವಯರ್ ಇಲ್ಲಿ ಕಟ್ಟತ್ತೆ ಎಷ್ಟು? 29 × 29 ಎಸ್ 841. ಈಗ ಇದನ್ನ ಸಂಕ್ಷೇಪಿಸಿ ಟ್ರೈ ಮಾಡಿ, ಕೊನೆಯ ಉತ್ತರ ಎಷ್ಟು ಬರುತ್ತೆ? ಎಷ್ಟು ಬಂತು? 1. ಎಸ್ ರೈಟ್ ಆನ್ಸರ್ ಇಸ್ ಈಕ್ವಲ್ ಟು 441 ಪ್ಲಸ್ 400 841 ಬೈ 841. 841 ಒಂದೇ ಕ್ಯಾನ್ಸಲ್, ಇದು ಸಮ ಆಗಿರುತ್ತೆ 1. therefore cos square theta plus sin square theta it is equal to 1. ಇದರ ಬೆಲೆ 1. ಈಗ ಎರಡನೇದನ್ನ ಕಂಡುಹಿಡಿಯೋಣ. ಎರಡನೆಯದಾಗಿ cos square theta minus sin square theta is equal to cos theta 21/29 whole square minus sin theta 20/29 whole square. ಈಗ ಮೊದಲನೇದನ್ನ ಹೇಗೆ ಮಾಡಿದೀವೋ ಅದೇ ರೀತಿ ಈ ಘಾತಾಂಕಗಳು ಅಂಶ ಮತ್ತು ಛೇದಕ್ಕೆ ಅನ್ವಯಿಸುತ್ತೆ, ಹಾಗೆ ಬರೆಯೋಣ. ಇಲ್ಲಿ ನೋಡಿ cos square theta minus sin square theta is equal to 21/9 whole square. ಬರೆಯೋಣವಾ? ಎಸ್
21 ಹೋಲ್ ಸ್ಕ್ವೇರ್ 21 ಹೋಲ್ ಸ್ಕ್ವೇರ್ ಬೈ 29 ಹೋಲ್ ಸ್ಕ್ವೇರ್ ಮೈನಸ್ 20 ಹೋಲ್ ಸ್ಕ್ವೇರ್ ಬೈ 29 ಹೋಲ್ ಸ್ಕ್ವೇರ್ cos ಸ್ಕ್ವೇರ್ ಥೀಟಾ ಮೈನಸ್ sin ಸ್ಕ್ವೇರ್ ಥೀಟಾ ಈಕ್ವಲ್ಸ್ ಈಗ ನೋಡಿ ಲಾಸ 29 ಹೋಲ್ ಸ್ಕ್ವೇರ್ ಆಗಿರುತ್ತೆ. ಎರಡು ಛೇದಗಳು ಸಮ ಇದೆ, ಹಾಗಾಗಿ ಲಾಸ 29 ಹೋಲ್ ಸ್ಕ್ವೇರ್ ಆಗಿದೆ. 29 ಹೋಲ್ ಸ್ಕ್ವೇರ್ 29 ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಅಂಶ 21 ಹೋಲ್ ಸ್ಕ್ವೇರ್ ಮೈನಸ್ ಈಗ 29 ಹೋಲ್ ಸ್ಕ್ವೇರ್ ಪುನಃ 29 ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಹಾಗಾಗಿ ಇಲ್ಲಿ ಉಳಿಯೋದು 20 ಹೋಲ್ ಸ್ಕ್ವೇರ್. ಈಗ ನೋಡಿ ಈಕ್ವಲ್ಸ್ 21 ಹೋಲ್ ಸ್ಕ್ವೇರ್ ಅಂದರೆ 2 ಸಾರಿ ಗುಣಿಸಿದ್ರೆ 441 21 × 21 21 ವರ್ಗ 441 ಮೈನಸ್ 20 ಹೋಲ್ ಸ್ಕ್ವೇರ್ 20 ವರ್ಗ 400 20 ವರ್ಗ 400 29 ಹೋಲ್ ಸ್ಕ್ವೇರ್ ಆಗಲೇ ಬರೆದಿದ್ದೀವಿ 841. ಈಗ ನೋಡಿ ಮಕ್ಕಳೇ 441ರಲ್ಲಿ 400 ಕಳೆದ್ರೆ 41/841 ಇದು ಉತ್ತರ ಆಗಿರುತ್ತೆ. cos ಸ್ಕ್ವೇರ್ ಥೀಟಾ ಮೈನಸ್ sin ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 41/841. ಸುಲಭ ಇರುತ್ತೆ, ಸ್ವಲ್ಪ ಪ್ರಯತ್ನ ಪಟ್ಟರೆ ನಮಗೆ ಇದು ತುಂಬ ಈಸಿ ಅನಿಸುತ್ತೆ. ಈ ರೀತಿ ಮುಂದಿನ ಯಾವುದೇ ರೀತಿ ಲೆಕ್ಕಗಳನ್ನು ಕೊಟ್ಟರು ಕೂಡ ತ್ರಿಕೋನಮಿತಿಯಲ್ಲಿ ತುಂಬ ಚೆನ್ನಾಗಿ ಲೆಕ್ಕಗಳನ್ನು ಮಾಡಬಹುದಾಗಿದೆ. ಮಕ್ಕಳೇ ಇದನ್ನು ಬರ್ಕೊಡಿ. ಪ್ರೀತಿಯ ವಿದ್ಯಾರ್ಥಿಗಳೇ, ತ್ರಿಕೋನಮಿತಿಗೆ ಸಂಬಂಧಿಸಿದಂತೆ ಇದೇ ರೀತಿಯ ಬೇರೆ ಬೇರೆ ಲೆಕ್ಕಗಳನ್ನು ತಾವು ಸಾಧ್ಯವಾದಷ್ಟು ಬಿಡಿಸಿ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಮಿತ್ರರೇ, ಇದು ನಮ್ಮ ಹೆಮ್ಮೆ. ಕನ್ನಡ ಮಾಧ್ಯಮದಲ್ಲಿ ಈ ಗಣಿತವನ್ನು ವಿಷಯವನ್ನು ಕಲಿಯುವುದು ಅತ್ಯಂತ ಸುಲಭವಾದಂಥ ಸಂಗತಿ. ಚೆನ್ನಾಗಿ ಕಲಿಯಿರಿ, ಒಳ್ಳೆಯದಾಗತ್ತೆ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು. ಬಾಯ್.